ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಭಾರತ ದೇಶದ ಇತಿಹಾಸದಲ್ಲಿಯೇ ಮಾಡಲಾರದಂಥ ಕೆಲಸ ಮಾಡ್ತಾನಂದ್ರೆ ಇವತ್ತು ಕರ್ನಾಟಕ ರಾಜ್ಯದ ಆ ಮಂತ್ರಿಗೆ ಒಂದು ಲೈಕ್ ಮತ್ತು ಶೇರ್ ಮಾಡಬೇಕು. ಏನು ಮಾಡ್ಯಾನ ಆ ಮಂತ್ರಿ, ಅದು ಬೇಕಿರಲ್ಲ, ಇಂಪಾರ್ಟೆಂಟು. ಭಾರತ ದೇಶದಲ್ಲಿ ನಾನು ಅನೇಕ ಬಾರಿ ವಿಡಿಯೋಗಳನ್ನ ಮಾಡ್ಕೋತ ಹೋದ್ನಿ. ಇದೇ ಮಸೀದಿಯ ಪ್ರತಿಯೊಬ್ಬ ಮುತುವಲ್ಲಿ ಮತ್ತು ಇಮಾಮ್ ಯಾವ ರೀತಿ ತಮ್ಮ ಮಕ್ಕಳಿಗೆ ಶಿಕ್ಷಣದ ಬೋಧನೆಗೋಸ್ಕರ ಮಾಡಬೇಕು, ಅವರಿಗೆ ಕಾಯಕಲ್ಪದ ಶಕ್ತಿ ಕೊಡಿಸಿ ಸಬಲೀಕರಣ ಯೋಜನೆ ಮಾಡಿಸಬೇಕಂತೇಳಿ ಪದೇ ಪದೇ ಹೇಳ್ಕೊತ ಬನ್ನಿ. ಅದನ್ನು ಕಿವಿಗೆ ಪಟ್ನ ತೆಗೆದುಕೊಂಡು ಇವತ್ತು ರಾಜ್ಯದಲ್ಲಿ ಇದೇ ಹಜ್ ಭವನದಲ್ಲಿ ಕರ್ನಾಟಕ ರಾಜ್ಯದ ಅನೇಕ ಮುತುವಲ್ಲಿ ಇಮಾಮ್ಗಳನ್ನು ಕರೆಸಿ ಇತಿಹಾಸ ನಿರ್ಮಾಣ ಮಾಡಿದಂಥ ಭಾರತ ದೇಶದ ಕರ್ನಾಟಕ ರಾಜ್ಯದ ವಸತಿ ಮತ್ತು ಅಲ್ಪಸಂಖ್ಯಾತರ ಮಂತ್ರಿ, ಜನನಾಯಕ, ಪ್ರೀತಿಯಿಂದ ಕೋಟಿಗಂಟ್ಲೆ ಅಭಿಮಾನ ಗಳಿಸಿದಂಥ, ಎಲ್ಲಿ ಅವ ಬರ್ತಾನ ಮುಕುರ್ತಾರ ಜೇನುತುಪ್ಪಗತೆ, ಆ ಮಂತ್ರಿ ಬಗ್ಗೆ ಯಾಕಷ್ಟು ಅಭಿಮಾನ ಮತ್ತು ಪ್ರೀತಿ ಜನರದು. ಹೋದ ತಕ್ಷಣ ಕೆಲಸ ಮಾಡ್ತಾನ, ಹೃದಯದಿಂದ ಮಾತಾಡಿಸ್ತಾನ, ಬೆನ್ನ ಚಪ್ಪರಿಸ್ತಾನ, ಅವರಿಗೆ ಪ್ರೀತಿಯಿಂದ ಕರಿತಾನ, ಸಹಾಯ ಸಹಕಾರ ಮಾಡ್ತಾನ. ಅದೇ ಮಂತ್ರಿ ಬಿ.ಜಡ್ ಜಮೀರ್ ಅಹ್ಮದ್ ಖಾನ್ಗೆ 106 ವರ್ಷ ಆಯುಷ್ ಕೊಡ್ಲಿ ಅಂತೇಳಿ ಕರ್ನಾಟಕದ ಮಹಾಜನತೆ ಇವತ್ತು ಭಾಳ ಪ್ರಾರ್ಥನೆ ಮಾಡಾಕತ್ತಾರ ಆ ದೇವರಲ್ಲಿ. ಆ ಮಂತ್ರಿ ಇಚ್ಛಾಶಕ್ತಿ ಉಳ್ಳಂಥ ಮಂತ್ರಿ ಇವತ್ತು ಇದೇ ಹಜ್ ಭವನದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಒಂದು 50-60 ಮಸೀದಿಗಳು ಇದ್ದರೂ ಸಹಿತ 3 ಮಸೀದಿಗಳನ್ನು ಚಾಯ್ಸ್ ಮಾಡಿ ಅದರಲ್ಲಿಯ ಇಮಾಮ್ ಮತ್ತು ಮುತುವದ್ದಿಗಳಿಗೆ 3 ದಿನದ ಟ್ರೈನಿಂಗನ್ನು ಕಲ್ಪಿಸಿಕೊಟ್ಟಂಥ ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇದಾಗಿ ಈ ಅಲ್ಪಸಂಖ್ಯಾತರ ಮಂತ್ರಿ ಮಾಡಿದ ಕಾರ್ಯ ಸಾಧನೆಗೆ ಒಂದು ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ. ಆ ಇಮಾಮ ಮತ್ತು ಮುತುವಲ್ಲಿಗಳಿಗೆ ಅಲ್ಲಿ ಏನು ಟ್ರೈನಿಂಗ್ ಅಂತ ನಿಮಗೆ ಕುತೂಹಲ ಆಗತ್ತಿರ್ಬೇಕು. ಯಾವ ಮೈನಾರಿಟಿ ಡಿಪಾರ್ಟ್ಮೆಂಟ್ದಿಂದ ಎಷ್ಟು ಸ್ಕೀಮ್ ಅದಾವ, ಯಾವ KMDC ಡಿಪಾರ್ಟ್ಮೆಂಟ್ದಿಂದ ಎಷ್ಟು ಸ್ಕಾಲರ್ಶಿಪ್ ಅದಾವ, ವಿದೇಶಕ್ಕೆ ಹೋಗುವ ಸಲುವಾಗಿ ಎಷ್ಟು ಸ್ಕೀಮ್ಗಳದಾವ, ಮಸೀದಿ ಮತ್ತು ಕಬರಸ್ಥಾನ ಸಲುವಾಗಿ ರಿಪೇರಿ ಸಲುವಾಗಿ ಎಷ್ಟು ದುಡ್ಡು ಐತಿ, ಯಾವ ಸ್ಕೀಮ್ಗಳದಾವ, ಸ್ವಾವಲಂಬನ ಬದುಕುವ ಸಲುವಾಗಿ ಇದೇ ಮಹಿಳೆಯರಿಗೆ ಸಾಲ ರೂಪದಲ್ಲಿ ಕೊಟ್ಟಂಥ ದುಡ್ಡಿಗೆ ಎಷ್ಟು ಉಪಯೋಗ ತೆಗೆದುಕೊಳ್ಳಬೇಕು, ಯಾವ ರೀತಿ ಆ ಮಹಿಳೆ ಇನ್ನಿತರರ ಜೊತೆ ಸಮಾನತೆ ವೇದಿಕೆ ಕಲ್ಪಿಸಿಕೊಂಡು ಒಂದು ಶಕ್ತಿ ನಿರ್ಮಾಣ ಮಾಡಬೇಕು, ಅವರಿಗೆ ಸಾಲದ ರೂಪದಲ್ಲಿಯೂ ಹಣವೂ ಸಹಿತ ಇದೇ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಮಂತ್ರಿ ಜಮೀರ್ ಅಹ್ಮದ್ ಖಾನ್ ಮಾಡಿಕೊಟ್ಟಿರುವ ಇಂಥ ಒಂದು ಉಡುಗೊರೆಗಳು ಇನ್ನು ಮುಂದಿನ ಬಜೆಟ್ದಲ್ಲಿ ಭಾರಿ ಪ್ರಮಾಣ ಆಗುದ್ರಿ. ಇವನೆಂಥ ಮಂತ್ರಿ ಅಂತ ಹೇಳಿದ್ನಿ. ಈ ಮಂತ್ರಿ ಅನೇಕರಿಗೆ ಕೊಟ್ಟಂಥ ದೊಡ್ಡ ದೊಡ್ಡ ಸಾಧನೆಗಳು ಅನೇಕ ವಿವರವಾಗಿ ಹೇಳಿದ್ದೀನಿ. ಸಾವಿರಾರು ಪ್ರಕರಣಗಳನ್ನ ಹೇಳಿದ್ದೀನಿ. ಎಲ್ಲಿ ಕಲ್ಕತ್ತಾ, ಎಲ್ಲಿ ಬೆಂಗಳೂರು ಹೇಳಿದ್ದೀನಿ. ಅದು ಹೃದಯ ವಿದ್ರಾವಕ ಘಟನೆ, ಕಣ್ಣೀರಿನ ಕೋಡಿ ಹರಿತೈತಿ, ನೋವು ಬರ್ತೈತಿ, ಎದೆ ತುಂಬಿ ಬರ್ತೈತಿ. ಇಂಥ ಮಂತ್ರಿಗೆ ಆಶೀರ್ವಾದ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಮಾಡ್ತೀರಿ ಕರ್ನಾಟಕದ ಮಹಾಜನತೆ? ಇವತ್ತು ಎಷ್ಟೊಂದು ಬಳಲಾಗ್ತೀರಿ ನೀವು. ಆರ್ಥಿಕ ತೊಂದರೆದಿಂದ, ಶೈಕ್ಷಣಿಕ ತೊಂದರೆದಿಂದ, ವೈದ್ಯಕೀಯ ತೊಂದರೆಯಿಂದ ಎಷ್ಟು ಬಳಲಾಕತ್ತೀರಿ. ಆ ಬಳಲುವರಿಗೆ ಒಂದು ಚೊಚ್ಚು ಮದ್ದನ್ನು ತಂದಂಥ ಇದೇ ಬಿ.ಜಡ್ ಜಮೀರ್ ಅಹ್ಮದ್ ಖಾನ್ ಆಯುಷ್ಯ ಹೆಚ್ಚಾಗಲೇಬೇಕಲ್ರಿ. ಇಂಥ ಮಂತ್ರಿ ನಿಮಗೇನು ಮುಂದೆ ಸಿಗಂಗಿಲ್ಲ. ಇಂಥ ಮಂತ್ರಿಗೆ ನೀವು ಎಲ್ಲರೂ ಬೆಂಬಲ ಕೊಟ್ಟು ಅಲ್ಲಿರುವಂಥ ಸ್ಕೀಮ್ಗಳನ್ನು ಇದೇ ಮುತುವಲ್ಲಿ ಮತ್ತು ಇಮಾಮರನ್ನು ಕರೆಸಿ 3 ದಿವಸ ಅವರಿಗೆ ಊಟ ವಸತಿ ಸೌಲಭ್ಯವನ್ನು ಕೊಟ್ಟು ಅವರಿಗೆ ಒಂದು ತರಬೇತಿ ಕೊಡಾಕತ್ತಾರ. ಆ 3 ದಿವಸದ ತರಬೇತಿ ತೆಗೆದುಕೊಂಡು ಬಂದು ತನ್ನ ಮೊಹಲ್ಲಾ ಮತ್ತು ತನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನ ಜನತೆಗೆ ಅಲ್ಲಿರುವಂಥ KMDC ಸ್ಕೀಮ್ಗಳು, ಶಾದಿ ಮಹಲ್ಗಳು, ಅಲ್ಲಿರುವಂಥ ಅಲ್ಪಸಂಖ್ಯಾತರ ಸಬಲೀಕರಣ ಯೋಜನೆ, ವಿದೇಶಕ್ಕೆ ಹೋಗುವ ಸಲುವಾಗಿ ಶಿಕ್ಷಣ ಕಲಿಯುವ ಸಲುವಾಗಿ ಸ್ಕಾಲರ್ಶಿಪ್, ಅಲ್ಲಿ ಮಸೀದಿ ಮತ್ತು ಅಲ್ಲಿರುವಂಥ ಸ್ಮಶಾನದ ದುರಸ್ತಿಗಾಗಿ ಎಷ್ಟು ದುಡ್ಡು ಕೊಡ್ತಾರ, ಯಾವ ರೀತಿ ಕೊಡ್ತಾರ, ಯಾವ ರೀತಿ ನೀವು ಮಸೀದಿಯನ್ನು ಸುಸಜ್ಜಿತವಾಗಿ ಅಲ್ಲಿ ಇಟ್ಕೋಬೇಕು, ಮಕ್ಕಳಿಗೆ ಶೈಕ್ಷಣಿಕ ತರಬೇತಿಯನ್ನು ಕೊಡಬೇಕು, ಸ್ವಾವಲಂಬನ ಬದುಕನ್ನು ಕೊಡಬೇಕು ಅಂತಾರ ಬಿ.ಜಡ್ ಜಮೀರ್ ಅಹ್ಮದ್ ಖಾನ್. ತಾವೇ ಸ್ವತಃ ಮಾತಾಡಿ ಇಂಥ ಒಂದು ಸಂಘಟನೆ ನಮ್ಮ ಭಾರತ ದೇಶದಲ್ಲಿ 31 ರಾಜ್ಯ ಇದ್ದರೂ ಸಹಿತ ಯಾವ ಅಲ್ಪಸಂಖ್ಯಾತ ಮಂತ್ರಿ ಇಂಥ ಕಾರ್ಯಕ್ರಮ ಮಾಡಲಿಲ್ಲ. ಇದೇ ಖಡಕ ಜವಾರಿ ಕಾಕ ಪದೇ ಪದೇ ಹೇಳ್ತಿದ್ದ, ಮುತುವಲ್ಲಿ ಮತ್ತು ಅಲ್ಲಿಯ ಇಮಾಮ್ ಈ ಅಲ್ಪಸಂಖ್ಯಾತರಿಗೆ ಒಂದು ಶಕ್ತಿ. ಅಲ್ಲಿ ದುಶ್ಚಟಕ್ಕೆ ಬಿದ್ದು ಹಾಳಾಗ್ತಿರ್ತಾರೆ ಹುಡುಗರು, ತಪ್ಪು ದಾರಿ ತುಳಿತಿರ್ತಾರೆ, ಹೆಣ್ಣು ಮಕ್ಕಳು ಕಸ ಮುಸುರಿ ತುಳಿತಿರ್ತಾರೆ. ಅವರನ್ನು ಕರೆದು ಒಂದು ಸ್ವಾವಲಂಬನ ಬದುಕನ್ನು ಮಾಡಿ ಇದೇ KMDC ಅಲ್ಪಸಂಖ್ಯಾತರ ನಿಗಮದಿಂದ ಹಣಕಾಸಿನ ಸೌಲಭ್ಯ ಪಡೆದು ಅವರಿಗೆ ಒಂದು ಶಕ್ತಿ ಕೊಟ್ಟು ಮಕ್ಕಳಿಗೆ ಶೈಕ್ಷಣಿಕವನ್ನು ಕೊಟ್ಟು ಉದಾರವಾಗಿ ಅವರ ಬಾಳನ್ನು ಬೆಳಕಾಗಿ ಮಾಡಿಸುವಂಥ ಬಿ.ಜಡ್ ಜಮೀರ್ ಅಹ್ಮದ್ ಖಾನ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಲ್ರಿ.
ಉರ್ದುದಾಗ ಒಂದು ನಿಮಿಷ ಮಾತಾಡ್ಯಾರ, ಅದನ್ನು ಹಾಕ್ತೀನಿ. ಇಂಥ ಮಂತ್ರಿಗೆ ರಾಜ್ಯದ ಜನತೆ ಯಾವುದೇ ಜಾತಿ ಭೇದ ಮತ ಪಂಥವಿಲ್ಲದೆ ಎಲ್ಲರೂ ಬೆಂಬಲ ಕೊಡ್ರಿ. ಇಂಥ ಮಂತ್ರಿ ಇನ್ನೂ ಶಕ್ತಿಯುತವಾಗಿ ಬೆಳೆಯಲಿ, ಇನ್ನೂ ಅಲ್ಪಸಂಖ್ಯಾತರ ಕಲ್ಯಾಣ ಕಾರ್ಯಕ್ರಮ ಹಾಕುವಲ್ಲಿ ಇವರಿಗೆ ಆ ದೇವರು ಹೆಚ್ಚಿನ ಬುದ್ಧಿ ಕೊಡಲಿ ಅನ್ನೋದೇ ಖಡಕ ಜವಾರಿ ಕಾಕನ ಉದ್ದೇಶ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿರಿ, ನಂಬರ್ 1 ನ್ಯೂಸ್ ಕನ್ನಡ, ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ಜಮೀರ್ ಅಹ್ಮದ್ ಖಾನನ ಬಗ್ಗೆ ಏನು ಅಭಿಪ್ರಾಯ ಅದಾವ ನಿಮಗೆ ಕರ್ನಾಟಕ ರಾಜ್ಯದಲ್ಲಿ? ಮಹಾಜನತೆ ಎಷ್ಟು ಜನರಿಗೆ ಕೇಳಿದ್ನಿ ಕಮೆಂಟ್ಗಳನ್ನು, ಈ ಎಲ್ಲ ಪಾಸಿಟಿವ್ ಕಮೆಂಟ್ ಹಾಕ್ತೀರಿ, ಒಬ್ಬೊಬ್ಬರು ಇರ್ತಾರೆ ನೆಗೆಟಿವ್ ಕಮೆಂಟ್ ಹಾಕೋರು. ಆ ನೆಗೆಟಿವ್ ಕಮೆಂಟ್ ಹಾಕೋರಿಗೂ ಸಹಿತ ನಾವು ಅದನ್ನು ತೆಗೆದುಕೊಂಡು ಅಭಿನಂದನೆ ಸಲ್ಲಿಸ್ತೀವಿ. ಯಾರ ನಮ್ಮ ಶತ್ರುಗಳಿಲ್ಲ, ಅಜಾತ ಶತ್ರು ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಎಲ್ಲರನ್ನ ಮಿತ್ರರಂತೆ ತಿಳ್ಕೋತಾನ. ಅವನೇ ಕರ್ನಾಟಕ ರಾಜ್ಯದ ವಸತಿ ಮಂತ್ರಿ ಬಿಜೆಡ್ ಜಮೀರ್ ಅಹ್ಮದ್ ಖಾನ್. ಹಂಗಾದ್ರೆ ಬಟನ್ ಹೊಡಿತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ये ट्रेनिंग कैंप रखा हुआ है, आप लोग अच्छी तरह से जानते हैं. कल से आप लोग ये ट्रेनिंग कैंप में भागी हुए हैं. ये ट्रेनिंग कैंप रखने की वजह क्या है? मुत्तलिस और इमाम और चंद जिम्मेदारों को चुन के ये ट्रेनिंग रखने का उसका मकसद क्या है? हमारी कौम की जो है, जो तालुका के अभी 224 तालुका से 3-3 मस्जिद चुने गए. उसके अंदर 3-3 मस्जिद किसको, अभी एक तालुका के अंदर आप लोग अच्छी तरह से जानते हैं मुसलमाना की आबादी के हिसाब से मस्जिद होती है. अभी समझिए कि इधर 25,000 की मुसलमाना की आबादी है तो उधर 40 से 45 मस्जिद होती है. अगर ज़्यादा हो तो ज़्यादा आबादी होती है. वैसा मिनिमम जो है हर एक मेरे ख्याल से 170 पोस्ट कॉन्स्टिट्यूंसी के अंदर तालुका के अंदर मुसलमाना की आबादी 40,000 के ऊपर है, 35 से 40,000 के ऊपर है. तो हर एक तालुका के अंदर कम से कम नहीं बोले तो भी 40 से 50 मस्जिद मिनिमम होते. उसके अंदर 3 मस्जिद सेलेक्ट किए गए. 40 मस्जिद के अंदर 3 मस्जिद सेलेक्ट करके ट्रेनिंग देने का ये सिलसिला आज से जारी किया है. वजह क्या है ट्रेनिंग देने की? वजह क्या है? अभी जो 3 मस्जिद जो सेलेक्ट किए, ज़्यादा कर उधर हर एक तालुका के अंदर जामे मस्जिद करके रहती है. वैसा एक जामे मस्जिद करके सेलेक्ट करके 3 मस्जिदों को सेलेक्ट करके आज 100 जन का 3 दिन का ट्रेनिंग रखा गया है. 100 जन का 3 दिन का टोटल. इस बार ये बार पहली बार बजट के अंदर ये छोटे पैसे लगते होंगे, 1 करोड़ रुपए करके ये शुरुआत है. ये एक प्रोग्राम कोई भी देने के लिए एक शुरुआत करना पड़ता है. ऐसा हमने 1 करोड़ रुपए से पहली बार कर्नाटका के अंदर नहीं, पूरे हिंदुस्तान के अंदर ऐसा एक ट्रेनिंग कैंप गवर्नमेंट से जो शुरू किया, मेरे ख्याल से कर्नाटका में पहली बार शुरू किया गया है. गवर्नमेंट से अप्रूव करा के ये पहली बार शुरू किया गया है. जैसे कि टोटल 2160 जन को ट्रेनिंग देने का तय करके अभी 100 आदमी को एक बैच वाइज बना के 100 आदमी को 3 दिन का ट्रेनिंग कैंप देने का फैसला करके आज से जो वो ट्रेनिंग कैंप शुरू हो रहा है. वजह उसकी ट्रेनिंग कैंप देने की क्या है? बहुत सालों से जो मस्जिद बन करके जो हमारे मेन पर्दे के पीछे वो दिखते नहीं, जो सही में जो कौम का जज्बा रखता है, सही में जो कौम का दर्द रख के कौम को कुछ करना चाहता है, वो कभी आगे नहीं आता है, पीछे से काम करता है. वैसा हमारा छुपे और रुस्तुम इम्तियाज साहब करके उधर बैठे, उनकी ये बदौलत आज ये प्रोग्राम रखा गया. अभी एक मस्जिद के सराउंडिंग है 300 घर होते हैं. जब एक मस्जिद कम से कम 250 से 300 घर होते हैं, वो 300 घर का हम लोग डाटा कलेक्ट करें. डाटा के अंदर उसके अंदर काम में कितने जन हैं, पढ़े लिखे आदमियाँ उनको काम नहीं है, वैसे कितने हैं, घर बेघर कितने जन हैं, क्या तकलीफ है, वो पूरा डाटा कलेक्ट करने के लिए ये ट्रेनिंग कैंप दिए. बहुत से आदमियों को हमारे गवर्नमेंट के अंदर क्या स्कीम है करके मालूम नहीं है. वो स्कीम हमारे क्या हो रही, इम्प्लीमेंट नहीं हो रही. बहुत से जन उसका फायदा नहीं उठा रही, मालूम नहीं होता. उलमा इकराम की कल मीटिंग थी, कल मुतल्ले और हमारे पूरी सियासती लीडर की कल मीटिंग के अंदर ये भी फैसला लिया गया है. ये बजट के अंदर जो हमारे मौजन और इमाम का जो तनख्वाह जो है 4,000 रुपये मौजन का, इमाम का 4,000 रुपये, मौजन का 3,000 तनख्वाह है, उसे एक 10,000 रुपये इमाम साहब का करना, मौजन को 8,000 रुपये करने का इंशाल्लाह एक बार प्रपोजल दे रही. उसके साथ साथ में जो खबरां खोदती, जो खबरां की को तो मुतल्लिक ज़्यादा ही, उनको ये मैसेज देना चाहिए. जो खबरां खोदती ना मौलाना, उनको एक तो मिनिमम 3,000 तो भी पहले साल को कराना घर को. जो खबरां खोदने वाले को उनको 3,000 रुपये देना, प्लस ये दरगाह की मुजावरा रहती, मुजावरा को नहीं आ रहा, बहुत सालों से उनका डिमांड है मौलाना. ये बार वो भी प्रपोजल देखो, उनको भी 5,000 रुपये देना घर को तय कर को करी इंशाअल्लाह.